ಬಂದು ನೀವೇನಾದ್ರೂ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸಿದಾಗ ಅಲ್ಲಿ ಅಪಘಾತ ಏನಾದ್ರೂ ಸಂಭವಿಸಿದ್ರೆ ಮತ್ತೆ ನೀವೇನಾದ್ರೂ ಅಂಗವಿಕಲ ಆದ್ರೆ ಕೈಯನ್ನು ಅಥವಾ ಕಾಲನ್ನು ಕಳ್ಕೊಂಡೇ ಆದಲ್ಲಿ ನಿಮ್ಗೆ ಈ ಯೋಜನೆ ಮೂಲಕ ಆರ್ಥಿಕ ಪರಿಹಾರವನ್ನ ಕೊಡ್ತಾರೆ. ಇದು ಸರ್ಕಾರ ವತಿಯಿಂದ ನಿಮ್ಗೆ ಒಂದು ಯೋಜನೆ ಆಗಿದೆ. ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋ ವಿಧಾನ ಅಂದ್ರೆ ನೀವು ಫಸ್ಟ್ ನಿಮ್ಮ ಪಾನಿ ಇರುತ್ತಲ್ಲ ನಿಮ್ದು ಹೊಲದ್ದು, ಆ ಪಾನಿಯನ್ನ APMCಗೆ ಒದಗಿಸಬೇಕು. ಮತ್ತೆ ನಿಮ್ಗೆ ವಯಸ್ಸು 15ರಿಂದ 60 ವರ್ಷ ಆಗಿರ್ಬೇಕು. ಮತ್ತೆ ನೀವು APMC ಇಂದ ಒಂದು ಅರ್ಜಿನ ತಗೊಂಡು ಅದರಲ್ಲಿ ನಿಮ್ಮ ಫೋಟೋಗ್ರಾಫ್ ಅನ್ನ ಅಂಟಿಸಿ APMCಗೆ ಸಲ್ಲಿಸಬೇಕು. ಆಮೇಲೆ ನೀವು ಸೆಕ್ರೆಟರಿ ಇರ್ತಾರಲ್ವಾ ಕಂದಾಯ ಇಲಾಖೆಯಿಂದ, ಅಲ್ಲಿಂದ ನಿಮ್ದು ವಂಶವೃಕ್ಷ ಮತ್ತೆ ಅವಿಭಕ್ತ ಕುಟುಂಬ ಅಂತ ಇರುತ್ತಲ್ವಾ, ಅಲ್ಲಿಂದ ಒಂದು ಪ್ರಮಾಣ ಪತ್ರವನ್ನ ತಗೊಂಡ್ಬರ್ಬೇಕು. ನಿಮ್ಗೆ ಆಕ್ಸಿಡೆಂಟ್ ಆದಾಗ ನೀವು ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗ್ಬೇಕಲ್ವಾ, ಆ ಉದ್ದೇಶದಿಂದ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಂತ ಇರ್ತಾರೆ, ಅವ್ರ ಹತ್ರ ಹೋಗಿ ಒಂದು ಪ್ರಮಾಣ ಪತ್ರವನ್ನ ತಗೊಂಡ್ಬರ್ಬೇಕು. ಇವನ್ನೆಲ್ಲ ಡಾಕ್ಯುಮೆಂಟ್ಸ್ ನ ನೀವು ತಗೊಂಡ್ಬಂದು APMC RMC ಇರುತ್ತಲ್ವಾ, ಅಲ್ಲಿ ಹೋಗಿ ಸಲ್ಲಿಸಿದ್ದೆ ಆದಲ್ಲಿ ನಿಮ್ಗೆ ಯಾವ ತರ ದುಡ್ಡನ್ನ ಅಥವಾ ಪರಿಹಾರ ಧನವನ್ನು ಕೊಡ್ಬೇಕು ಅನ್ನೋ ಆಧಾರದ ಮೇಲೆ ನಿಮ್ಗೆ ಮಂಜೂರಾತಿ ಮಾಡ್ತಾರೆ. ಇಲ್ಲಿ ನಿಮ್ಗೆ ಏನಾದ್ರು ಆಕಸ್ಮಿಕವಾಗಿ ಸಾವೇನಾದ್ರು ಆದ್ರೆ 1 ಲಕ್ಷದವರೆಗೂ ಪರಿಹಾರನ ಕೊಡ್ತಾರೆ. ಏನೋ 2 ಕೈ ಅಥವಾ ಕಾಲನ್ನ ಕಳ್ಕೊಂಡಿದ್ದೆ ಆದಲ್ಲಿ 50,000 ಪರಿಹಾರ ಧನವನ್ನ ನಿಮ್ಗೆ ಕೊಡ್ತಾರೆ. ಮತ್ತೆ 2 ಕಣ್ಣುಗಳನ್ನ ನೀವು ಕಳ್ಕೊಂಡಿದ್ದೆ ಆದಲ್ಲಿ 50,000 ಧನವನ್ನ ಕೊಡ್ತಾರೆ. ಮತ್ತೆ 1 ಕಣ್ಣನ್ನ ನೀವು ಕಳ್ಕೊಂಡಿದ್ದೆ ಆದಲ್ಲಿ 30,000 ರೂಪಾಯಿಗಳನ್ನ ನಿಮ್ಗೆ ಕೊಡ್ತಾರೆ. ಮತ್ತೆ ಏನಾದ್ರು ಸೊಂಟನ ಮುರ್ಕೊಂಡಿದ್ದೆ ಆದಲ್ಲಿ ನಿಮ್ಗೆ 30,000 ರೂಪಾಯಿನ ಕೊಡ್ತಾರೆ. ಮತ್ತೆ 1 ಕೈ ಅಥವಾ 1 ಅಂಗ ಅಷ್ಟೇ ಕಳ್ಕೊಂಡಿದ್ರೆ ನಿಮ್ಮ ದೇಹದಲ್ಲಿ, ಅವಾಗ 10,000 ರೂಪಾಯಿನ ನಿಮ್ಗೆ ಕೊಡ್ತಾರೆ. ಮತ್ತೆ ಕೈ ಅಥವಾ ಕಾಲು ಬೆರಳನ್ನಷ್ಟೇ ಕಳ್ಕೊಂಡಿದ್ದೆ ಆದಲ್ಲಿ ನಿಮ್ಗೆ 10,000 ರೂಪಾಯಿಯನ್ನ ಕೊಡ್ತಾರೆ. ಈ ಎಲ್ಲ ಧನ ಸಹಾಯವನ್ನ ನೀವು ಯಾವಾಗ ಕೊಡ್ತಾರೆ ಅಂದ್ರೆ, ನೀವು ಇವಾಗ ಟ್ರ್ಯಾಕ್ಟರ್ ಅಲ್ಲಿ ಲೋಡ್ ಮಾಡ್ತಾ ಇರ್ತೀರ ನಿಮ್ದು ರಾಗಿ ಅಥವಾ ತೆನೆನ, ಅವಾಗ ನೀವು ಮುರಿದು ಕಾಲು ಮುರ್ಕೊಂಡೆ ಅಥವಾ ಸಾವೇ ಸಂಭವಿಸಿದ್ದೆ ಆದಲ್ಲಿ ನಿಮ್ಗೆ ಅಥವಾ ನಿಮ್ ಬದಲು ನಿಮ್ ಮನೆಯವ್ರಿಗೆ ಯಾರಾದ್ರೂ ಸದಸ್ಯರಿಗೆ ಈ ದುಡ್ಡನ್ನ ನಿಮ್ಗೆ ಕೊಡ್ತಾರೆ. ಮತ್ತೆ ನೀವು ಕಸ ತೆಗೆಯುವಾಗ ಕಾಳೆ ತೆಗೆಯುವಾಗ ಸ್ಪ್ರೇ ಮಾಡ್ತಿರ್ತೀರಲ್ವಾ, ಅವಾಗ ಏನಾದ್ರೂ ಸ್ಪ್ರೇ ಕೆಮಿಕಲ್ ನಿಮ್ ಬಾಡಿ ಒಳಗಡೆ ಹೋಗಿ ಅವಾಗ ಏನಾದ್ರೂ ನಿಮ್ಗೆ ಅಪಘಾತ ಸಂಭವಿಸಿದ್ದೆ ಆದಲ್ಲಿ ಈ ತರ ಪರಿಹಾರ ಧನವನ್ನು ಕೊಡ್ತಾರೆ. ನೀವು ಏನಾದ್ರೂ ಆಕ್ಸಿಡೆಂಟ್ ಆದ 3 ದಿನಗಳ ಒಳಗಾಗಿನೇ ಈ ಅರ್ಜಿನ ಸಮಿತಿಗೆ ಸಲ್ಲಿಸಬೇಕು. ಅದಕ್ಕಿಂತ ಹೆಚ್ಚಿಗೆ ದಿನಗಳಾದ್ರೆ ಅವರು ಮಂಜೂರು ಮಾಡೋದಿಲ್ಲ. ಅಷ್ಟು ದಿನಗಳ ಒಳಗಾಗಿ ನೀವು ಅರ್ಜಿನ ಸಲ್ಲಿಸಬೇಕು. ಬೋಡೋ ದ್ರಾವಣ ಅಂದ್ರೆ ಏನು, ಇದನ್ನ ಯಾಕೆ ನಾವು ಇದು ಬಗ್ಗೆ ಗೊತ್ತಿರ್ಬೇಕು ನಮ್ಗೆ. ಇದನ್ನ ಹೆಂಗ್ ತಯಾರಿಸ ಅಂದ್ರೆ, ಇದು ಬೋಡೋ ದ್ರಾವಣ ಅಂತ, ಇದು ಯಾವ್ದರಿಂದ ಆಗಿರುತ್ತೆ, ಮತ್ತೆ ಇದನ್ನ ಹೆಂಗ್ ತಯಾರು ಮಾಡೋದು, ಮತ್ತೆ ಇದರ ಉಪಯೋಗ ಏನು ಅಂತ ನಾವು ಇದು ನೋಡೋಣ. ಮತ್ತೆ ಇದು ಎಷ್ಟು ಖರ್ಚಾಗುತ್ತೆ ಇದಕ್ಕೆ, ಮತ್ತೆ ಬೇರೆ ಕೆಮಿಕಲ್ಸ್ಗೆ ಸಂಬಂಧಪಟ್ಟ ಇದು ಕಂಪೇರ್ ಮಾಡಿದ್ರೆ ಇದು ಎಷ್ಟು ಅನುಕೂಲ ಇದು ಅಂತ ನಾವು ನೋಡೋಣ. ಫಸ್ಟ್ ಬೋರ್ಡೋ ದ್ರಾವಣ ಅಂದ್ರೆ ಇದು 2 ಅಂಶಗಳಿಂದ ಆಗಿರುತ್ತೆ. ಒಂದು ಕಾಪರ್ ಸಲ್ಫೇಟ್ ಅಂತ, ಇನ್ನೊಂದು ಸುಣ್ಣ, ಇದು ಗೋಡೆ ಸುಣ್ಣ ಹಾಕ್ತಾರಲ್ಲ ಗೋಡೆಗೆ, ಆ ಸುಣ್ಣದಿಂದ ಆಗಿರುತ್ತೆ ಇದು. ಇದರಿಂದ ಅಂದ್ರೆ ಇದನ್ನ ಹೆಂಗ್ ತಯಾರು ಮಾಡ್ಬೋದು ನಾವು ಅಂತ, ಇದನ್ನ ಫಸ್ಟ್ 80 ಲೀಟರ್ ನೀರು 1 ಡ್ರಮ್ ಅಲ್ಲಿ, 10 ಲೀಟರ್ ನೀರು 1 ಬಕೆಟ್ ಅಲ್ಲಿ, ಮತ್ತೆ ಇನ್ನೊಂದು 10 ಲೀಟರ್ ನೀರು 1 ಬಕೆಟ್ ಅಲ್ಲಿ. ಇದನ್ನ ಇದಕ್ಕೆ ಫಸ್ಟ್ 10 ಲೀಟರ್ ನೀರಿಗೆ ನಾವು 1 kg ಸುಣ್ಣ ಹಾಕ್ಬೇಕು. ಇದಕ್ಕೆ ಸುಣ್ಣ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಅಂದ್ರೆ ಇದು ಗೋಡೆ ಹಾಕ್ತಿದೀವಲ್ಲ, ಆ ಸುಣ್ಣ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಇದಕ್ಕೆ 10 ಲೀಟರ್ ನೀರಿಗೆ ನಾವು ಕಾಪರ್ ಸಿಗುತ್ತೆ, ಕಾಪರ್ ಸಲ್ಫೇಟ್ ಅಂತ, ಕಾಪರ್ ಸಲ್ಫೇಟ್ ಅನ್ನು ಹಾಕಬೇಕಾಗುತ್ತೆ. ಇದಕ್ಕೆ 10 ಲೀಟರ್ ಮಾಡ್ತಿದ್ದೀವಿ ಇವಾಗ. ಇದರಲ್ಲಿ 8 ಲೀಟರ್ ಇದೆ. ಒಂದು ಇದು ಡ್ರಮ್ ತನಕ ಇದನ್ನು, ಇದು ಬಕೆಟ್ ಇದು ಡ್ರಮ್ ತನ್ಕೋಬೇಕು ನೀವು. ಇದು 80 ಲೀಟರ್ ಇದು ನೀರು ಬದಲು ಇದಕ್ಕೆ ನಾವು 8 ಲೀಟರ್ ನೀರು ಹಾಕಿದ್ದೀವಿ. 8 ಲೀಟರ್ ನೀರಿದೆ ಇದರಲ್ಲಿ. 8 ಲೀಟರ್ ನೀರು, ಇದರಲ್ಲಿ 1 ಲೀಟರ್ ನೀರಿದೆ, ಇದರಲ್ಲಿ 1 ಲೀಟರ್ ನೀರಿದೆ. ಇದಕ್ಕೆ ನಾವು ಇದು 10 ಲೀಟರ್ 1 kg ಅಂತ ಹೇಳಿದ್ವಲ್ಲ, ಇಲ್ಲಿ ಇದು 100 ಗ್ರಾಮ್ ಇದೆ, ಇಲ್ಲಿ 200 ಗ್ರಾಮ್ ಇದೆ. 200 ಗ್ರಾಮ್ ಇದನ್ನು ನಾವು ಫಸ್ಟ್ ಹಾಕ್ತಿದ್ದೀವಿ. ಇದಕ್ಕೆ ಹಾಕ್ತಿದ್ದೇನೆ, ಚೆನ್ನಾಗಿದೆ ಮಿಕ್ಸ್ ಮಾಡಬೇಕು. ಇದನ್ನು 10 ಲೀಟರ್ ನೀರಿಗೆ 1 kg ಹಾಕಬೇಕು. ನಾವು 10 ಲೀಟರ್ ನಾವು 1 ಲೀಟರ್ ನೀರಿಗೆ ಇದು 100 ಗ್ರಾಮ್ ಹಾಕಿದ್ದೀವಿ. ಇದಕ್ಕೆ ನಾವು ಅಂದ್ರೆ ನಾವು ಗೋಡೆ ಹೊಡಿತಾರಲ್ಲ, ಆ ಸುಣ್ಣ ಹಾಕ್ಬೇಕಿತ್ತು ನಾವು. ನಮ್ಮ ಮಿಸ್ತಾಗ ಏನು ಗೊತ್ತಿದೆ, ಇದು ಸಿಗ್ಲಿಲ್ಲ ಅಂದ್ರೆ ಈ ಸುಣ್ಣ ಹಾಕ್ತಿದ್ದೀವಿ. ಅಂದ್ರೆ ಇದು ಅಜ್ಜಿ ಹಾಕೋದ್ರಲ್ಲ, ಆ ಸುಣ್ಣ ಹಾಕೋತಿದ್ದೀವಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಯಾವತ್ತಾದ್ರೂ ಇದನ್ನು ನಾವು ಫಸ್ಟ್ ಸುಣ್ಣ ಹಾಕಬೇಕಾಗುತ್ತೆ.
ಸುಣ್ಣ ಹಾಕಾದ್ಮೇಲೆ ಅದನ್ನ ಕಬ್ಬು ಬೇಕಾಗುತ್ತೆ. ಯಾಕಂದ್ರೆ ಆ ಥರ ಮಾಡಿದ್ರೆ ಚೆನ್ನಾಗಿ ಎಫೆಕ್ಟ್ ಆಗಿರುತ್ತೆ, ಇಲ್ಲಾಂದ್ರೆ ಇದು ಸರಿ ವರ್ಕ್ ಮಾಡಲ್ಲ ಅದು. ಹಾಗೆ ಸುಣ್ಣ ನೀರು ಹಾಕಿದ್ದಾರೆ ಇವಾಗ, ಸುಣ್ಣ ನೀರು ಹಾಕಿದ್ದಾರೆ ಇವಾಗ, ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ. ಅದನ್ನ ಈ ಥರ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಇದಾದ್ಮೇಲೆ ಇವಾಗ ಕಾಪರ್ ಸಲ್ಫೇಟ್ ಇದು ಅದು ನೀರು ಹಾಕ್ತಿದ್ದಾರೆ ಇವಾಗ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನ ಹಾಕ್ಬೇಕು. ಈ ಥರ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಫಸ್ಟ್ ಸುಣ್ಣ ಹಾಕಬೇಕು, ಆಮೇಲೆ ಕಾಪರ್ ಸಲ್ಫೇಟ್ ಹಾಕಬೇಕು. ಈ ರೀತಿ ಚೆನ್ನಾಗಿ ಕಲಕಬೇಕು, ಚೆನ್ನಾಗಿ ಇದು ಮಿಕ್ಸ್ ಆಗಬೇಕಿದು. ಇವಾಗ ಇದನ್ನ ಇದು ಅದ್ಬೇಕಾಗುತ್ತೆ. ಇದನ್ನ ಏನಾದರೂ ಕಂದು ಬಣ್ಣ ಬಂದರೆ ನಾವು ಸುಣ್ಣ ಹಾಕ್ಬೋದು ನಾವು ಅದಕ್ಕೆ. ಮತ್ತೆ ಸುಣ್ಣ ಹಾಕಿದಾಗ ಅದು ಕಂದು ಕಡಿಮೆ ಆಗುತ್ತೆ. ಚೆಕ್ ಮಾಡ್ತಿರ್ಬೇಕು ಅದನ್ನ. ಕಂದು ಬಣ್ಣದ ಏನಾದ್ರು ಡೆಪಾಸಿಷನ್ ಕಾಣ್ತಿಲ್ಲ. ಇದೆ ನೋಡಿ, ಅಲ್ಲಿ ಕಂದು ಬಣ್ಣದ ಇದೆ ಅಲ್ಲಿ ನೋಡಿ. ಕಂದು ಬಣ್ಣ ಏನು ಇಲ್ಲ. ಆದ್ರಿಂದ ನಾವು ಏನ್ ಬಳಸಿದೀವಿ ಸುಣ್ಣ ಮತ್ತೆ ಇದು ಸರಿಯಾಗಿದೆ, ಸರಿಯಾದ ಪ್ರಮಾಣದಲ್ಲಿ ಇದೆ. ಇದನ್ನ ನಾವು ಗಿಡಗಳಿಗೆ ಸಿಂಪಡಿಸಬಹುದು ಅಂತ ಅರ್ಥ ಮಾಡ್ಬೋದು. ಅಂದ್ರೆ ನೀವು ಇದು ಅಂದ್ರೆ ಈ ಬೋಡ ದ್ರಾವಣ ಇದೆಯಲ್ಲ, ಇದನ್ನ ನೀವು ರೋಗ ಬರಲಿಕ್ಕಿಂತ ಮುಂಚೆನೆ ಹಾಕಬೇಕಾಗುತ್ತೆ. ನೀವು ರೋಗ ಬಂದ್ಬಿಟ್ಟು ನೀವು ಹಾಕಿದಾಗ ಅದು ಎಫೆಕ್ಟ್ ಮಾಡಿ ಇದು ಅಫೆಕ್ಟ್ ಮಾಡಲ್ಲ ಅದು. ಅಂದ್ರೆ ರೋಗ ಕಂಟ್ರೋಲ್ ಮಾಡಲ್ಲ ಅದು. ನೀವು ಮುಂಚೆನೆ ಹಾಕಿದಾಗ ರೋಗ ಬರುತ್ತೆ ಅಂದ್ರೆ ಅದು ತಡೆಯುತ್ತೆ ಅದು. ಹಂಗೆ ಬಿಡ್ಬೋದು ನೀವು. ಮತ್ತೆ ಇದು ಏನಕ್ಕೆ ಬೇಕು ನಮ್ಗೆ ಅಂತಂದ್ರೆ, ಈಗ ಇದು ತೋಟದ ಬೆಳೆಗಳು ಇದೆಯಲ್ಲ, ಅಂದ್ರೆ ನಿಮ್ಮೂರಲ್ಲಿ ಇವಾಗ ನೀವು ಅಡಕೆ ಹಾಕಿದ್ದೀರಾ, ಮತ್ತು ಸುಗಂಧ ಹಾಕಿದ್ದೀರಾ. ಇದು ಅಡಕೆಯಲ್ಲಿ ಒಂಥರ ಇದು ಕೊಳೆ ರೋಗ, ಅದಕ್ಕೆ ಇದನ್ನ ಹಾಕ್ಬೋದು. ಇದನ್ನ ಅಂದ್ರೆ ಅದು ಬರಗಿನ ಮುಂಚಿನ ಹಾಕಲಾಗುತ್ತೆ. ನೀವು ಒಂದು 7 ಗಿಡ ಕಂಡ್ರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ, ಸರ ಹಾಕೋದು ಗೊತ್ತಾಗುತ್ತೆ ನಿಮಗೆ. ಆ ಟೈಮ್ ಆಗಿದ್ರೆ ಕಂಟ್ರೋಲ್ ಆಗುತ್ತೆ. ಅದು ಅಂದರೆ ಮುಂಚಿನ ಹಾಕಾಗುತ್ತೆ. ಮತ್ತೆ ಇದು ಒಂದು ಕೆಂಪು ಹುಳು ಕಾಣುತ್ತೆ ಅದರಲ್ಲಿ, ಆ ಕೆಂಪು ಹುಳುಗೂ ಇದು ಬಳಸ್ಬೋದು. ಇದನ್ನು ಕೆಂಪು ಹುಳು ನೀವು ಕಂಡ್ರೆ ನಿಮಗೆ ಅದನ್ನು ಒಂದೆರಡು ಕಂಡ್ರೆ ನೀವು ಪೂರ್ತಿ ಎಲ್ಲ ಹಾಕ್ಬಿಟ್ರೆ ಅದು ಕಂಟ್ರೋಲ್ ಆಗುತ್ತೆ. ಮತ್ತು ಇನ್ನೊಂದು ಇದು ಹೂ ಗಿಡ ಹಾಕ್ತೀರ ನೀವು, ಆ ಹೂವಿನ ಗಿಡ ಅಂದ್ರೆ ಇದು ಚುಕ್ಕಿ ಗಿಡ ಕಾಣುತ್ತಲ್ಲ, ಚುಕ್ಕಿ ರೋಗನು ಒಂದು ಕಂಡಾಗ ನೀವು ಬೇರೆ ಗಿಡ ಕಾಣ್ತಾವಲ್ಲ, ಬೇರೆ ಗಿಡ ಒಂದಿನ ಕಂಡ್ರೂ ಮಿಕ್ಕಿದ ಗಿಡಗಳೆಲ್ಲ ಹಾಕಿದ್ರೆ ಅದೇ ಕಂಡು ಪೂರ್ತಿಯಾಗಿರೋನು ಒಂದು 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 ಆಗುತ್ತೆ, ಒಂದು ಕಂಟ್ರೋಲ್ ಆಗೋ ಸ್ವಲ್ಪ ಅದು. ಅದು ಹಾಕೋದಾಗುತ್ತೆ. ನೀವು ಅಂದರೆ ಹೂವಿನ ಗಿಡ ಹಾಕ್ಬೋದು, ಹಣ್ಣು ಗಿಡ ಹೋಗ್ಬೋದು. ಆ ಥರ ಡಿಫ್ರೆಂಟ್ ಅಂದರೆ ಈಗ ಹೂವಿನ ಗಿಡ ಇದೆಲ್ಲ ಅದಕ್ಕೆ ಹೋಗ್ಬೋದು ನೀವು. ಮತ್ತು ಅಡಿಕೆ ಗಿಡ